ಹಾಯ್ ಹಲೋ ನಮಸ್ತೆ. ಡೇ 10 ಮಿನಿ ಬ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಎದ್ದು ಮಧ್ಯಾಹ್ನ ಬಿಸಿ ಬಿಸಿ ಊಟನ ತಿನ್ಕೊಂಡು ನಾನು ಹೊರಟಿದ್ದೆ ಹಾಸನಾಂಬ ಟೆಂಪಲ್ ಕಡೆಗೆ. ಆಯ್ತಾ, ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಹಾಸನಾಂಬ ಟೆಂಪಲ್ ಕಡೆ ಬಿಟ್ಟು ಆನ್ ದ ವೇ ಶಾಂತಿಗ್ರಾಮದಲ್ಲಿ ಎಲ್ಲರೂ ಕೂಡ ಬಿಸಿ ಬಿಸಿ ಊಟ ತಿನ್ಕೊಬಿಟ್ಟು ನಂತರ ನಾವು ಟೆಂಪಲ್ಗೆ ಹೋದ್ವು. ಆಯ್ತಾ, ಟೆಂಪಲ್ಗೆ ಹೋದ ನಂತರ ಕ್ಯೂ ನಿಂತ್ಕೊಂಡು ಅಲ್ಲಿ ಸಾಕಷ್ಟು ರಶ್ ಇತ್ತು. ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ಅಂದ್ರೆ ಸಾಕಷ್ಟು ಜನ ಕೂಡ ಇತ್ತು. ನಾವೇನ್ ಮಾಡೋಣ ಅನ್ಕೊಂಡು 300 ರೂಪಾಯಿ ಟಿಕೆಟ್ ಕೊಟ್ಟು ಅನ್ಕೊಂಡು, ಬಟ್ ಬೇಡ ಅಂತ ಹೇಳಿ ಧರ್ಮದರ್ಶನ ಫ್ರೀ ಇದೆ ಅಂತ ಹೇಳಿದ ತಕ್ಷಣ ನಾವು ಅದಕ್ಕೆ ಹೋಗ್ಬಿಟ್ಟು ಧರ್ಮದರ್ಶನಕ್ಕೆ ಹೋಗೋಣ ಅಂತ ಹೋದ್ವು. ಅಲ್ಲಿ ಕ್ಯೂ ನಿಂತ್ಕೊಂಡು ದರ್ಶನದ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವಾಕಿಂಗ್ ಚೆನ್ನಾಗಿ ಸ್ಪೇಸಸ್ ಇದೆ. ಸುತ್ತಮುತ್ತ ಎಲ್ಲ ಕಡೆ ಪೊಲೀಸ್ನವರಿದ್ದಾರೆ, ಚೆನ್ನಾಗಿ ಡೈರೆಕ್ಷನ್ ಕೂಡ ಕೊಡ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಊಟ ತಿಂಡಿ ವ್ಯವಸ್ಥೆ ಇರ್ಬೋದು, ಅಂಡ್ ನಿಮಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಅಲ್ಲಿ ನರ್ಸಸ್ಗಳು ಕೂಡ ಎಲ್ಲ ಇರ್ತಾರೆ. ಒಟ್ಟಾರೆ ಈ ಬಾರಿ ಕೃಷ್ಣ ಬೈರೇಗೌಡರು ಮಿನಿಸ್ಟರ್ ಸಖತ್ತಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆಯ್ತಾ, ನಂತರ ಸಖತ್ತಾಗಿ ಮಳೆ ಬಂತು, ಭಯಂಕರ ಮಳೆ ನೈಟು. ಇನ್ನೇನು ಹೋಗ್ಬೇಕು ಅನ್ನೋ ಟೈಮಲ್ಲಿ ಸಖತ್ ಮಳೆ ಬಂತು. ಬಟ್ ಮಳೆ ಬಂದ್ರೆ ಕೂಡ ಸಖತ್ತಾಗಿ ಲುಕ್ ಕಾಣುತ್ತೆ ನೋಡಿ. ಒಳಗಡೆ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಒಳಗಡೆ ಲೈಟಿಂಗ್ಸ್ ಹಾಕಿದ್ರು. ನಾವು ಕೂಡ ಹಂಗೆ ಕಷ್ಟ ಪಟ್ಕೊಂಡು ಮಳೆ ನಿಂತ್ಕೊಂಡು ಕ್ಯೂ ಆಗಿ ಯಾವುದು 8ವರೆಗೆ ಹೋಗಿದ್ದಾಯ್ತಾ. ಅರೌಂಡ್ 10:30 to 11 ಆಯ್ತು ದರ್ಶನ ತೆಗೆದುಕೊಳ್ಳಕ್ಕೆ. 8ವರೆಗೆ ನಾವು ಎಂಟ್ರಿ ಆದವು. ನಂತರ ಹಂಗು ಕೊನೆಗೆ ಹಾಸನಾಂಬಿಗೆ ಕೈ ಮುಗ್ದಿ ದರ್ಶನ ತೆಗೆದುಕೊಂಡೆ. ಆಯ್ತಾ, ಬಹಳ ಖುಷಿ ಆಯ್ತು. ನಮ್ಮ ಹಾಸನಾಂಬೆಗೆ ಕಳೆದ ವರ್ಷ ಮಿಸ್ ಆಗಿತ್ತು. ಅದರ ಲಾಸ್ಟ್ ಇಯರ್ ಬ್ಯಾಕ್ ಇಯರ್ ಬಂದಿದ್ದೆ. ಅಂತೂ ಇಂತೂ ದರ್ಶನ ಕೂಡ ಮಾಡಿದೆ. ನಂತರ ಪ್ರಸಾದ ಕೂಡ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದೊಂದು ಖುಷಿ ಆಯ್ತು. ಈ ಬಾರಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಕ್ಯೂ ನಿಂತ್ಕೊಂಡು ಒಂದು ಚೀಟಿ ಕೊಡ್ತಾರೆ. ನಂತರ ಪ್ರಸಾದ ತೆಗೆದುಕೊಂಡು ಪ್ರಸಾದ ಕೂಡ ತಿನ್ಕೊಂಡು ನಾವು ಹೊರಟಿದ್ದೆ ಧರ್ಮಸ್ಥಳಕ್ಕೆ ಹೋಗೋಣ ಅನ್ಕೊಂಡು, ಬೇಡ ಅನ್ಕೊಂಡು ನಾವೆಲ್ಲ ಸೇರಿ ಹೊರಟಿದ್ದೆ ಮೈಸೂರು ಕಡೆಗೆ. ಆಯ್ತಾ, ನೈಟ್ ಅರೌಂಡ್ 12 ಆಗಿದೆ. ಮೈಸೂರು ಕಡೆಗೆ ಬಂತು. ಏನ್ ಮಾಡೋದು, ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿ ಎಲ್ಲ ಸೇರಿಸಿ ನಾವು ಮೈಸೂರು ಕಡೆ ಹೋದ. ನಂತರ ರಾತ್ರಿ 2 ಗಂಟೆ ಆಯ್ತು. 2 ಗಂಟೆಗೆ ನಾವು ಮುಗಿದು ಮೈಸೂರು ಪ್ಯಾಲೇಸ್ ನಿದ್ದೆಗಣ್ಣಲ್ಲಿ ಹೆಂಗೋ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ಕೊಂಡು ದಬಾ ಕಾಪ್ ತೆಗೋರು. ಬೆಳಗ್ಗೆ ಎದ್ದಿದ್ದು ನಾವು ನಂಜನಗೂಡು. ಆಯ್ತಾ, ಆಲ್ಟ್ ಆಗ್ಬಿಟ್ಟಿವಿ ನಂಜನಗೂಡಲ್ಲಿ. ನಂಜನಗೂಡಿಗೆ ಬೆಳಗ್ಗೆ ಎದ್ಬಿಟ್ಟು ನಂತರ ಹಂಗೆ ವಾಕಿಂಗ್ ಮಾಡಿ ಮುಖ ಕಾಲ ತೊಳ್ಕೊಂಡು ದರ್ಶನಕ್ಕೆ ಅಂತ ಹೇಳಿ ನಂಜನಗೂಡಿಗೆ ಹೋದು. ಬೆಳಗ್ಗೆ ಸಾಕಷ್ಟು ಜನ ಕೂಡ ಬಂದಿದ್ರು, ಬಟ್ ಅಷ್ಟು ರಶ್ ಇರ್ಲಿಲ್ಲ. ನಂತರ ಒಳಗೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ದೇವರ ದರ್ಶನ ಕೂಡ ಪಡೆದುಕೊಂಡು. ಆಯ್ತಾ, ನಂಜನಗೂಡು ಒಂಥರ ಚೆನ್ನಾಗಿದೆ ಗುರು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಬಟ್ ಅಲ್ಲಿ ಓಪನ್ ಅಲ್ಲ ಗೇಟ್ ನೈಟ್. ಅದು ಲೇಟ್ ಆಗುತ್ತೆ ಬೆಳಗ್ಗೆ ದರ್ಶನ ಅಂತ ಅನ್ಕೊಂಡು ಬೇಡ ಅಂತ ಹೇಳಿ ನಂಜನಗೂಡಿಗೆ ಬಂದು, ನಂಜನಗೂಡಲ್ಲಿ ಅರ್ಲಿ ಮಾರ್ನಿಂಗ್ ದರ್ಶನ ಇರುತ್ತೆ. ಆ ನಿಟ್ಟಿನಲ್ಲಿ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟು ಗುರು. ನಂತರ ಬೆಂಗಳೂರಿಗೆ ಬಂದು ಮನೆ ಕಡೆ ಬಂದು ನಂತರ ರೂಮ್ ಕಡೆ ಬಂದು ದೆನ್ ಒಂದು ಒಳ್ಳೆ ಊಟನ ಮಾಡಿ ನಾನು ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.